ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇಂದು ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿವರಣೆಯನ್ನು ನೀಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ 80 ಮಾರ್ಕ್ಸ್ ಬೇಕು ಅಂತಹ ನೀವು ವಾಟ್ ಈಸ್ ಅನ್ನುವ ಕ್ವಶನ್ಗಳು ಒಂದು ಅಂಕದಲ್ಲಿ ಬರುವಂತಹ ಅಥವಾ ಹಿಂದೆ ಬಂದಿರುವಂತಹ ಪ್ರಶ್ನೆಗಳಾಗಿರ್ತವೆ. ಅಂತಹ ಎಲ್ಲ ಪ್ರಶ್ನೆಗಳನ್ನು ಒಂದು ಕಡೆ ತರುವಂತಹ ಮತ್ತು ಅದಕ್ಕೆ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾ ಇಲ್ಲಿ ತೆಗೆದುಕೊಂಡಿದ್ದು ಒಂದು ಅಂಕದ ಪ್ರಶ್ನೆಗಳು. ವಾಟ್ ಈಸ್ ಅಂದರೆ ವಾಟ್ ಈಸ್ ದಿ ಟೆಲಿಶಾಪಿಂಗ್, ವಾಟ್ ಈಸ್ ಬಜೆಟ್, ಸೊ ಈ ರೀತಿ ಅಥವಾ ಡೆಫಿನೇಷನ್ ಆದರೂ ಕೇಳ್ಬೋದು. ಸೊ ಅಂಥ ಪ್ರಶ್ನೆಗಳು ತಂದಿದ್ದೀನಿ. ಸೊ ಫಸ್ಟು ಕ್ವಶನ್ ಇಲ್ಲಿ ಬಂದು ಟೆಲಿಶಾಪಿಂಗ್ ಅಂತ ಇದೆ. ವಾಟ್ ಈಸ್ ಟೆಲಿಶಾಪಿಂಗ್ ಅಂತ ಬರುತ್ತೆ ಕ್ವಶನ್. ಸೊ ಅದಕ್ಕೆ ವೆರಿ ಸಿಂಪಲ್ ಆನ್ಸರು, ದ ಕನ್ಸ್ಯೂಮರ್ ಕ್ಯಾನ್ ಸಿಟ್ ಅಟ್ ಹೋಮ್ ಆ್ಯಂಡ್ ಬೈ ದ ಗೂಡ್ಸ್ ಫ್ರಮ್ ದ ಟ್ರೇಡರ್ಸ್ ಥ್ರೂ ಮೀಡಿಯಾ. ವೆರಿ ಕ್ಲಿಯರ್. ಟೆಲಿಶಾಪಿಂಗ್ ಅದು ಒಂದು ಅಂಕದ ಪ್ರಶ್ನೆ. ಟೆಲಿಶಾಪಿಂಗ್ ಅಂದರೆ ಏನು, ವಾಟ್ ಈಸ್ ಟೆಲಿಶಾಪಿಂಗ್, ಡೆಫಿನೇಷನ್ ಆಫ್ ಟೆಲಿಶಾಪಿಂಗ್ ಅಂತ ಕ್ವಶನ್ ನಿಮಗೆ ರೈಸ್ ಆಗ್ಬೋದು. ಅದಕ್ಕೆ ದ ಕನ್ಸ್ಯೂಮರ್ ಕ್ಯಾನ್ ಸಿಟ್ ಅಟ್ ಹೋಮ್ ಅಂದರೆ ಮನೆಯಲ್ಲೇ ಗ್ರಾಹಕ ಕುಳಿತುಕೊಂಡು, ಬೈ ದ ಗೂಡ್ಸ್ ಫ್ರಮ್ ದ ಟ್ರೇಡರ್ಸ್ ಥ್ರೂ ಮೀಡಿಯಾ ಅಂದರೆ ಮಾಧ್ಯಮಗಳ ಮೂಲಕ, ಯಾವ ತಂತ್ರಜ್ಞಾನ ಮಾಧ್ಯಮಗಳ ಮೂಲಕ ಗೂಡ್ಸ್ ಸರಕುಗಳನ್ನು ತರಿಸಿಕೊಳ್ಳುವುದು ವ್ಯಾಪಾರಸ್ಥರುಗಳ ಮೂಲಕ. ಇದನ್ನೇ ನಾವು ಟೆಲಿಶಾಪಿಂಗ್ ಅಂತ ಕರಿತೇವೆ. ಇಷ್ಟು ಆನ್ಸರ್ ಬರೆದ್ರೆ ನೀವು 1 ಮಾರ್ಕ್ಸ್ ಫಿಕ್ಸ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನು ಎರಡನೇದು ಬಡ್ಜೆಟ್. ವಾಟ್ ಈಸ್ ಬಡ್ಜೆಟ್ ಅಥವಾ ಡೆಫಿನೇಷನ್ ಆಫ್ ಬಜೆಟ್ ಅಂತ ಕೇಳ್ತಾರೆ. ಬಜೆಟ್ ಮೀನ್ಸ್ ದಿ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟೆಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಎ ಇಯರ್ ಪ್ರಿಪೇರ್ಡ್ ಬೈ ದ ಗೌರ್ಮೆಂಟ್ ಈಸ್ ಕಾಲ್ಡ್ ಬಡ್ಜೆಟ್. ಓಕೆ, ಈಸ್ ಕಾಲ್ಡ್ ಬಜೆಟ್. ಸೊ ಅಂದರೆ ಸರ್ಕಾರ ಒಂದು ವರ್ಷದಲ್ಲಿ ಯಾವ ರೀತಿಯಾದಂತಹ ಎಕ್ಸ್ಪೆಂಡಿಚರ್ ಇದೆ, ಯಾವ ರೀತಿಯಾದಂತಹ ಆದಾಯ ಇದೆ, ಇನ್ಕಮ್ ಎಲ್ಲವನ್ನು ಪ್ರಿಪೇರ್ಡ್ ಮಾಡಿ ಬಜೆಟನ್ನು ಕೊಡುವಂಥದ್ದಕ್ಕೆ, ಆಯವನ್ನು ನೀಡುವಂಥದ್ದಕ್ಕೆ ಬಜೆಟ್ ಅಂತ ಕರಿತೀವಿ. ಈ ಬಜೆಟನ್ನು ಪ್ರೆಸೆಂಟ್ ಮಾಡೋದು ಪ್ರೆಸೆಂಟ್ ಫೈನಾನ್ಸ್ ಮಿನಿಸ್ಟರ್ ಲಾಸ್ಟ್ ಟೈಮು ಈ ಕ್ವಶನ್ ಕೇಳಿದ್ದಾರೆ. ಸೊ ವಾಟ್ ಈಸ್ ಬಜೆಟ್ ಅಂತಲೂ ಸಹಿತ ಈ ಕ್ವಶನ್ ಬಂದಿದೆ ನೋಡಿ. ಸೊ ಥರ್ಡ್ ಕ್ವಶನ್ನು ಮೋಬ್. ವಾಟ್ ಈಸ್ ಮೋಬ್? ಮೋಬ್ ಮೀನ್ಸ್ ಕಲೆಕ್ಷನ್ ಆಫ್ ಪೀಪಲ್ ಹೂ ಹ್ಯಾವ್ ಅಸೆಂಬಲ್ಡ್ at a particular point without a prior plan and gather to express some discussion. So what is mob ಅಂತ ಕೇಳ್ತಾನೆ ಕ್ವಶನ್. ಸೊ ದೊಂಬಿ ಎಂದರೇನು? ಸೊ ಕಲೆಕ್ಷನ್ ಆಫ್ ಪೀಪಲ್ ಹೂ ಹ್ಯಾವ್ ಅಸೆಂಬ್ಲ್ಡ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಅಂದರೆ ಒಂದಿಷ್ಟು ಜನ ಒಂದು ನಿರ್ದಿಷ್ಟವಾದಂತಹ ಸ್ಥಳಕ್ಕೆ ಸೇರುವಂಥದ್ದು, ಏನಿಲ್ಲದೆ ವಿತೌಟ್ ಪ್ಲ್ಯಾನಿಂಗ್. ಅರ್ಥ ಆಯ್ತಾ? ವಿತೌಟ್ ಪ್ಲ್ಯಾನಿಂಗ್ ಇಲ್ಲದೆ ಸೇರಿಕೊಂಡು ತಮ್ಮ ಅಭಿಪ್ರಾಯ ಭಾವನೆಗಳನ್ನು ವ್ಯಕ್ತಪಡಿಸೋದು ಅಥವಾ ಡಿಸ್ಕಸ್ ಮಾಡುವುದನ್ನೇ ನಾವೇನಂತ ಕರಿತೀವಿ ಅಂದರೆ ಮೋಬ್ ಅಂತ ಕರಿತೀವಿ. ಎಕ್ಸಾಮಲ್ಲಿ ವಾಟ್ ಈಸ್ ಮೋಬ್ ಅಂತ ಕ್ವಶನ್ ಬಂದರೆ ಇಷ್ಟು ಬರೆದ್ರೆ ನೀವು 1 ಮಾರ್ಕ್ಸನ್ನು ಪಡ್ಕೊಬೋದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ನು ವಾಟ್ ಈಸ್ ರಿಯೋಟ್? Riot means when the behavior of mob turns violent. ಬಿಹೇವಿಯರು ಯಾವುದಕ್ಕೆ ಟರ್ನ್ ಆಗೋದು? ವೈಲೆಂಟಿಗೆ ಟರ್ನ್ ಆಗೋಂಥದ್ದು. ಓಕೆ. ನೆಕ್ಸ್ಟ್ ವಾಟ್ ಈಸ್ ಬ್ಯಾಂಕ್? ಎ ಕಂಪನಿ ವಿಚ್ ಟ್ರಾನ್ಸಾಕ್ಷನ್ ದ ಬಿಸ್ನೆಸ್ ವಿತ್ ಫೈನಾನ್ಸ್ ಈಸ್ ಕಾಲ್ಡ್ ಬ್ಯಾಂಕ್. ಅಥವಾ ಬ್ಯಾಂಕ್ ಈಸ್ ಡ್ರೈವ್ಡ್ ಫ್ರಮ್ ಇಟಾಲಿಯನ್ ವರ್ಡ್ ಬ್ಯಾಂಕೋ ಆರ್ ಫ್ರೆಂಚ್ ವರ್ಡ್ ಬ್ಯಾಂಕ್ ಮೀನ್ ಬೆಂಚ್ ಅಂತ ಅರ್ಥ. ಎಕ್ಸ್ಚೇಂಜ್ ಮನಿ ಟೇಬಲ್ ಅಂತಲೂ ಸಹಿತ ಕರೀತಾರೆ ಇದನ್ನ. ಸೊ ಇಷ್ಟು ಬರದೆ ಇದರಲ್ಲಿ ಯಾವ್ದಾದ್ರು ಒಂದು ಬರದೆ ನಿಮಗೆ 1 ಅಂಕ ಫಿಕ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಆರನೇದು, ವಾಟ್ ಈಸ್ ಅರ್ಮ್ ರೈಸ್? ದ ಕಾಂಪಿಟೇಷನ್ ಬಿಟ್ವೀನ್ ದಿ ಕಂಟ್ರೀಸ್ ಟು ಪ್ರೊಡಕ್ಷನ್ ಆ್ಯಂಡ್ ಸ್ಟಾಕ್ ಪ್ಲಿಂಗ್ ಆಫ್ ವೆಪನ್ಸ್ ಅಂದರೆ ಈ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಣ ಮಾಡುವುದರಲ್ಲಿ ಕಾಂಪಿಟೇಷನನ್ನು ಮಾಡುವುದು ಅಥವಾ ಉತ್ಪಾದನೆಯಲ್ಲಿ ಕಾಂಪಿಟೇಷನ್ನ ಮಾಡುವಂಥದ್ದು ದೇಶಗಳ ಮಧ್ಯೆ ಇರುವಂಥ ವ್ಯವಸ್ಥೆಗೆ ನಾವೇಂತ ಕರಿತೀವಿ? ಅರ್ಮ್ ರೇಸ್ ಅಂತ ಕರಿತೀವಿ. ಓಕೆ, ಯಾವ ವೆಪನ್ಸ್ಗಳು ಆಗಿರ್ಬೋದು, ನೆಕ್ಸ್ಟು ಶಸ್ತ್ರಾಸ್ತ್ರಗಳು ಸಹಿತ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಇಷ್ಟು ನೀವು ವಾಟ್ ಈಸ್ ಅರ್ಮ್ ರೇಸ್ ಅಂತ ಕ್ವಶನ್ ಕೇಳಿದ್ರೆ ಇಷ್ಟು ಬರದೆ 1 ಮಾರ್ಕ್ಸ್. ನೆಕ್ಸ್ಟು 7ನೇ ಕ್ವಶನ್ನು
ಅರುಮ್ರೇಷ್ ಆದಮೇಲೆ ಡಿಸ್ಅರ್ಮಾಮೆಂಟ್ ಕ್ವಶನ್ ಬರೋಂಥದ್ದೇ. ಡಿಸ್ಅರ್ಮಾಮೆಂಟ್ ದಿ ಪ್ರೊಸೆಸ್ ಆಫ್ ಎಲಿಮಿನೇಷನ್ ಆಫ್ ಸ್ಪೆಸಿಫಿಕ್ ಅರುಮ್ಸ್ ಸ್ಟೆಪ್ ಬೈ ಸ್ಟೆಪ್. ಅಂದರೆ ಸೊ ಈ ಒಂದು ಪ್ರೊಸೆಸ್ ಇದೆಯಲ್ಲ ಎಲಿಮಿನೇಷನ್ನು, ಅದು ಸ್ಪೆಸಿಫಿಕ್ ಆದಂತಹ ಸ್ಪೆಸಿಫೈಸ್ ಆಫ್ ಅರುಮ್ಸ್ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ನಿರ್ಮೂಲನೆ ಮಾಡುವಂಥದ್ದೇ ಡಿಸ್ಅರ್ಮಾಮೆಂಟ್. ಇಟ್ ಇಸ್ ಕ್ಲಿಯರ್. ಸೊ ಭಾಳ ಈಸಿಯಾದಂಥ ಪ್ರಶ್ನೆಗಳಿಗೆ ನಾವು ಈಸಿಯಾದಂಥ ಅಂಕಗಳನ್ನು ಪಡ್ಕೊಬೋದು. ಅದರಿಂದ ಕೆಲವು ಅಂಕಗಳನ್ನು ಸಹಿತ ನಮಗೆ ಗೊತ್ತಿಲ್ಲದಾಗ ಕಳೆದುಕೊಳ್ಳುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ಈ ಕ್ವೆಶನ್ಗಳನ್ನು ಅಟೆಂಡ್ ಮಾಡಬೇಕು ನಾವು. ವಾಟ್ ಈಸ್ ಕಮ್ಯುನಲಿಸಮ್? ಕೋಮುವಾದ ಎಂದರೇನು? ಸರ್ಗ್ರೇಷನ್ ಇನ್ ದ ನೇಮ್ ಆಫ್ ದ ರಿಲಿಜಿಯನ್ ಆ್ಯಂಡ್ ಕ್ರಿಯೇಟಿಂಗ್ ಹರ್ಟೆಡ್ ಆ್ಯಂಡ್ ಕಲ್ಟಿವೇಟಿಂಗ್ ಆಪೋಸಿಟ್ ಸೆಲ್ಫ್ ಇಂಟ್ರೆಸ್ಟ್. ಆಯ್ತಾ? ಸೊ ಸರ್ಗ್ರೇಷನ್ ಮೀನ್ಸ್ ಪ್ರತ್ಯೇಕತೆ ಅಂತ. ಸೊ ಯಾವುದರಲ್ಲಿ ಪ್ರತ್ಯೇಕತೆ? ಸೊ ನೇಮ್ ಆಫ್ ದ ರಿಲಿಜಿಯನ್, ಹರ್ಟೆಡ್ ಧರ್ಮಗಳ ಆಧಾರದ ಮೇಲೆ ಇರುವಂಥ ವ್ಯವಸ್ಥೆ, ಸೆಲ್ಫ್ ಇಂಟ್ರೆಸ್ಟ್, ನಮ್ಮ ಧರ್ಮ ಮೇಲೂ ಅನ್ನುವಂಥದ್ದನ್ನು ಹಿತಾಸಕ್ತಿ ಸ್ವಹಿತಾಸಕ್ತಿ ಮಾಡೋದೇ ನಾವು ಕಮ್ಯುನಲಿಸಮ್ ಅಂತ ಕರಿತೀವಿ, ಕೋಮುವಾದ. 9ನೇ ಕ್ವೆಶನ್, ವಾಟ್ ಈಸ್ ಕರಪ್ಷನ್? ಅಂದರೆ ಭ್ರಷ್ಟಾಚಾರ ಅಂದರೆ ಏನು ಅಂತ. ಭ್ರಷ್ಟಾಚಾರ ಅಂದರೆ ಏನು? ಆಫರಿಂಗ್ ಬ್ರೈಬ್ ಆ್ಯಂಡ್ ಫಾಲೋಯಿಂಗ್ ಎನಿ ಅದರ್ ಇಲ್ಲಿಗಲ್ ಮೀನ್ಸ್ ಟು ಅಚೀವ್ ಸಮ್ ಇಲ್ಲಿಗಲ್ ಬೆನಿಫಿಟ್ಸ್. ಸೊ ಕಾನೂನಾತ್ಮಕವಾಗಿ ಅಲ್ಲದೆ ಕಾನೂನಿನ ಕಟ್ಟಳೆಯನ್ನು ಮೀರಿ, ಅಂದರೆ ಕಾನೂನು ಬಾಹಿರವಾಗಿ ಲಂಚವನ್ನು ಪಡೆದುಕೊಳ್ಳುವಂಥದ್ದು ಅಥವಾ ಇಲ್ಲಿಗಲ್ ಆ್ಯಕ್ಟಿವಿಟಿಗಳನ್ನು ಮಾಡುವಂಥದ್ದಕ್ಕೆ ನಾವೇಂತ ಕರಿತೀವಿ? ಕರಪ್ಷನ್ ಅಂತ ಕರಿತೀವಿ. ಓಕೆ, ಸಮ್ ಇಲ್ಲಿಗಲ್ ಬೆನಿಫಿಟ್ಸ್, ತಮ್ಮ ಒಂದು ಲಾಭಕ್ಕಾಗಿ ಮಾಡುವಂಥದ್ದು. ಸೊ 10ನೇ ಕ್ವೆಶನ್ನು, ವಾಟ್ ಈಸ್ ಇರಿಗೇಷನ್? ಇರಿಗೇಷನ್ ಮೀನ್ಸ್ ದ ಆರ್ಟಿಫಿಷಿಯಲ್ ಸಪ್ಲೈ ಆಫ್ ದ ವಾಟರ್ ಫಾರ್ ಪರ್ಪಸ್ ಆಫ್ ಅಗ್ರಿಕಲ್ಚರ್ ಇಸ್ ಕಾಲ್ಡ್ ಇರಿಗೇಷನ್. ಓಕೆ, ನೀರನ್ನು ನಾವು ಯಾವ ಪರ್ಪಸ್? ಅಗ್ರಿಕಲ್ಚರ್ ಪರ್ಪಸ್ ಆಗಿ ಆರ್ಟಿಫಿಷಿಯಲ್ ಆಗಿ ಅಂದರೆ ಕೃತಕವಾಗಿ ಓಕೆ ಪೂರೈಕೆ ಮಾಡಿಕೊಳ್ಳೋದಕ್ಕೆ ನಾವು ಇರಿಗೇಷನ್ ಅಂತ ಕರಿತೀವಿ. ನೆಕ್ಸ್ಟು 11th ಕ್ವೆಶನ್, ಫೀಮೇಲ್ ಫರ್ಟಿಸೈಡ್. ಇಟ್ ಮೀನ್ಸ್ ಆ್ಯನ್ ಅಟೆಂಪ್ಟ್ಸ್ ಟು ಸ್ಟಾಪ್ ದ ನ್ಯಾಚುರಲ್ ಗ್ರೋತ್ ಆಫ್ ಎ ಫೀಮೇಲ್ ಫೈಟ್ಸ್ ಇನ್ ದ ಓಬ್ ಆಫ್ ಎ ಮದರ್ ಈಸ್ ಕಾಲ್ಡ್ ಫೀಮೇಲ್ ಫರ್ಟಿಸೈಡ್ಸ್. ಓಕೆ, ಸೊ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಗ್ರೋತ್ ಆಗಿರುವಂಥದ್ದು, ಬೆಳವಣಿಗೆ ಹೊಂದಿರುವಂತಹ ಫೀಮೇಲ್ ಮಗುವನ್ನು ನಾವು ಏನು ಮಾಡುವುದು? ಹತ್ಯೆ ಮಾಡುವಂಥದ್ದು ನಾವು ಏನಂತ ಕರಿತೀವಿ? ಫೀಮೇಲ್ ಫರ್ಟಿಸೈಡ್ ಅಂತ ಕರಿತೀವಿ. ಓಕೆ, 12th ಕ್ವೆಶನ್ ಏನು? ವಾಟ್ ಈಸ್ ಚೈಲ್ಡ್ ಮ್ಯಾರೇಜ್ ಅಂತ ಇದೆ. ಅಂದರೆ ಬಾಲ್ಯ ವಿವಾಹ ಎಂದರೇನು? ಇಟ್ ಮೀನ್ಸ್ ದ ಮ್ಯಾರೇಜ್ ದಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಎ ಬಾಯ್ ಆಫ್ ಬಿಲೋ 21 years ಆ್ಯಂಡ್ ಎ ಗರ್ಲ್ ಹೂ ಈಸ್ ಬಿಲೋ 18 years ಈಸ್ ಕಾಲ್ಡ್ ಚೈಲ್ಡ್ ಮ್ಯಾರೇಜ್. ಅಂದರೆ ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆಗೆ ಪುರುಷ 21 ವರ್ಷ, ಮಹಿಳೆ 18 ವರ್ಷ ಒಳಗಡೆ ಆಗುವಂತಹ ಮದುವೆಗೆ ನಾವು ಏನಂತ ಕರಿತೀವಿ? ಚೈಲ್ಡ್ ಮ್ಯಾರೇಜ್ ಅಂತ ಕರಿತೀವಿ. ಸೊ ಇಷ್ಟು ಬರೆದ್ರೆ ನೀವು 1 ಮಾರ್ಕ್ಸನ್ನು ಪಡ್ಕೊಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ನು 13, ವಾಟ್ ಈಸ್ ಚೈಲ್ಡ್ ಲೇಬರ್ ಅಂತ ಇದೆ. ವಾಟ್ ಈಸ್ ಚೈಲ್ಡ್ ಮ್ಯಾರೇಜ್ ಮುಗಿತು. ವಾಟ್ ಈಸ್ ಚೈಲ್ಡ್ ಲೇಬರ್? ಇಟ್ ಮೀನ್ಸ್ ದ ಬಿಲೋ the age of 14 years are working for the financial consideration is called child labor. ಅಂದರೆ 14 ವರ್ಷದ ಒಳಗಿನ ಯಾವುದಾದರೂ ಮಗು ಹಣಕ್ಕಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಅದನ್ನು ನಾವೇಂತ ಕರಿತೀವಿ? ಚೈಲ್ಡ್ ಲೇಬರ್ ಅಂತ ಕರಿತೀವಿ. ಇಷ್ಟು ಬರೆದ್ರೆ ನೀವು 1 ಮಾರ್ಕ್ಸ್ ಫಿಕ್ಸ್ ನೋಡಿರಿ. ನೆಕ್ಸ್ಟು 14th, ವಾಟ್ ಈಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್? ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಇಟ್ ಮೀನ್ಸ್ ಮೆಥಡ್ ಆಫ್ ಡಿವೈಡಿಂಗ್ ಪೀಪಲ್ ಇಂಟು ವಿತೌಟ್ ದ ಅಸೈನಿಂಗ್ ಡಿಫ್ರೆಂಟ್ ರೂಲ್ಸ್ ಆ್ಯಂಡ್ ಸ್ಟೇಟಸ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ವಿವಿಧ ರೀತಿಯಾದಂತಹ ವಿಭಿನ್ನವಾಗಿರುವಂತಹದ್ದ ಜನರನ್ನು ಡಿವೈಡ್ ಮಾಡಿ ಅವರನ್ನು ಶ್ರೇಣೀಕೃತ ವ್ಯವಸ್ಥೆಗೆ ದೂಡುವಂಥದ್ದೇ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ. ಇಷ್ಟು ಬರೆದ್ರೆ 1 ಮಾರ್ಕ್ಸ್. ಸೊ 15th, ಸಾಯಿಲ್ ಎರೋಷನ್. ಇಟ್ ಮೀನ್ಸ್ ರೆಫರ್ ಟು ದ ರಿಮೂವಲ್ ಆಫ್ ಎ ಟಾಪ್ ಸಾಯಿಲ್ ಬೈ ನ್ಯಾಚುರಲ್ ಏಜೆಂಟ್. ಅಂದರೆ ಭೂಮಿಯ ಮೇಲೆ ಭಾಗ ಇರುವಂಥ ಭೂಮಿ ಕೊಚ್ಚಿಕೊಂಡು ಹೋಗಿರುವಂಥದಕ್ಕೆ ನಾವೇಂತ ಕರಿತೀವಿ?
ಮಣ್ಣಿನ ಸವೆತ ಅಂತ ಬರ್ತೇವೆ. ಇಷ್ಟು ಬರದೆ 1 ಮಾರ್ಕ್ಸ್. ಸೊ ನೋಡಿ, ಇಂತಹ ಕ್ವಶನ್ನು ಇವತ್ತು ನಾವು 15 ಕ್ವಶನ್ಗಳನ್ನು ಬಳಸಿದ್ವಿ ವಾಟ್ ಈಸ್ ಅಂತ. ಇಂತಹ ವಾಟ್ ಈಸ್ ಅಂತಹ ಪ್ರಶ್ನೆಗಳು ಒಂದಂತೂ ಪಕ್ಕ ಒಂದಿರುತ್ತೆ, ಪ್ಲಸ್ ಒಂದು ಬಂದರೂ ಬರ್ಬೋದು. ಟೋಟಲ್ಗೆ 2 ಮಾರ್ಕ್ಸು ಈ ವಾಟ್ ಈಸ್ ಅನ್ನುವಂತಹ ಕ್ವಶನಲ್ಲಿ ನಿಮಗೆ ಬರುವಂಥವು. ವಾಟ್ ಈಸು ಆರ್ ಡೆಫಿನೇಷನ್ನು, ವಾಟ್ ಈಸ್ ಮೆಂಟ್ ಬೈ. ಸೊ ಓಕೆ, ಈ ಕ್ವಶನ್ ಟ್ಯಾಗ್ ಇರುವಂಥ ಪ್ರಶ್ನೆ ಇದಾಗಿದ್ದು. ಸೊ ಇಂತಹ ಪ್ರಶ್ನೆಗಳು 15 ನಾವು ಇಂದು ಬಿಡಿಸಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂತಹ ಪ್ರಶ್ನೆಗಳ ಜೊತೆ ಬರ್ತೀವಿ ಅಂತ ಹೇಳ್ತಾ, ಸೊ ಮುಂದಿನ ತರಗತಿಯಲ್ಲಿ ಸಿಗೋಣ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಅಂತ ಹೇಳ್ತಾ, ಸೊ ಮುಂದಿನ ಕ್ಲಾಸಲ್ಲಿ ಸಿಗೋಣ.